ಕೆಲವೇ ಸಮಯದಲ್ಲಿ ಕಡಲ ತೀರದ ಯುವಕ ಮಿತ್ರ ಮಂಡಳಿ ಹೊಲದ ಗದ್ದೆ ಮಹಾಶಿವರಾತ್ರಿ ಅಂಗವಾಗಿ 32ನೇ ವರ್ಷದ ಕಲಾ ಕುಸುಮ ನನ್ನ ರಾಕ್ಷಸನ ಸಾಮ್ರಾಜ್ಯದಲ್ಲಿ ಸೌರ್ಯ ಪ್ರತಾಪ. ನನ್ನ ರಾಕ್ಷಸನ ಸಾಮ್ರಾಜ್ಯದಲ್ಲಿ ಸೌರ್ಯ ಪ್ರತಾಪ. ಅತ್ತ ಹೊಸ ಬೆಳಕು ಎಂಬ ಸುಂದರ ಸಾಮಾಜಿಕ ಹಾಸ್ಯಮಯ ನಾಟಕ ಕಲಾ ಪ್ರೇಕ್ಷಕರು ಕಲಾ ಬಂಧುಗಳು ಶಾಂತ ರೀತಿಯಿಂದ ವರ್ತಿಸಿ ಕಲಾವಿದರನ್ನ ಆಶೀರ್ವದಿಸಬೇಕಾಗಿ ವಿನಂತಿಸಿಕೊಂಡಿದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ 32ನೇ ಕಲಾಕುಸುಮ ಆಗಿರುವಂತಹ ಹೊಸ ಬೆಳಕು ಎಂಬ ಸುಂದರ ಸಾಮಾಜಿಕ ಹಾಸ್ಯಭರಿತವಾದಂತಹ ನಾಟಕ ಗಣಪತಿಯ ಶ್ಲೋಕದೊಂದಿಗೆ ನಾಂದಿಯೊಂದಿಗೆ ನಮ್ಮ ನಾಟಕ ಪ್ರಾರಂಭವಾಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ಬಂದಂಥ ಎಲ್ಲ ಕಲಾಭಿಮಾನಿಗಳು, ಕಲಾ ಪ್ರೇಕ್ಷಕರು, ಕಲಾ ವೀಕ್ಷಕರು, ಊರ ನಾಗರಿಕರು ಕುರಿತು ನಮ್ಮ ಈ ಕಡಲು ತೀರದ ಯುವಕ ಮಿತ್ರ ಮಂಡಳಿ ಹೊಲಗದ್ದೆಯವರ ನಾಟಕಕ್ಕೆ ನಾಯಕರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ನಾಟಕ ನನ್ನ ರಾಕ್ಷಸನ ಸಾಮ್ರಾಜ್ಯದಲ್ಲಿ ಸೌರ್ಯ ಪ್ರತಾಪ ಅರ್ಥಾತ್ ಹೊಸ ಬೆಳಕು. ಗಣಪತಿಯ ನಮ್ಮ ಪ್ರಾರಂಭ. ಗೌರಿ ಪುತ್ರ ವಿನಾಯಕ ಗೌರಿ ಪುತ್ರ ವಿನಾಯಕ ತಪ್ಪು ತಡೆಗಳ ತಿದ್ದೋ ತಂದೆ ವಿಘ್ನರಾಜನೇ ನಿನ್ನಡಿಗಳಲ್ಲಿ ನಡೆಸು ನಮ್ಮ ಅರಸಿ ಮುನ್ನಡೆಸೋ ಏಕದಂತ ಇಡಗುಂಜೇಶ ಏಕದಂತ ಇಡಗುಂಜೇಶ ಏಕದಂತ ಓಂಕಾರದ ನಾದದಲ್ಲಿ ಓಂಕಾರದ ನಾದದಲ್ಲಿ ಜೇಂಕಾರವರ ಒಮ್ಮಲಿ ನಾಟ್ಯದೇವಿ ಕುಣಿದು ಬಂದು ನವನಾಟ್ಯ ರಸವತ ಹರಿಸಲಿ
ಸೇವೆಗೆ ಬರಲಿ ತಾಯಿಯ ಸೇವೆಗೆ ಜಯ ಜಯಕಾರವು ಮೊಳಗಲಿ ಕಾಂಚಿಕಾಂಬೆಯ ಹೆಸರಲಿ ಕಾಂಚಿಕಾಂಬೆಯ ಹೆಸರಲಿ ಓಂಕಾರದ ನಾದದಲ್ಲಿ ಜಯಕಾರ ಹೊರಹೊಮ್ಮಲಿ ಹೊಮ್ಮಲಿ ನಾಟ್ಯ ದೇವಿ ಕುಣಿ ಕುಣಿದು ಬಂದು ನವನಾಟ್ಯ ರಸವತ ಹರಿಸಲಿ ನಾಟ್ಯ ರಸವತ ಹರಿಸಲಿ
ಉರುಳುತ್ತಿರುವಾಗ ಕಾಲಗಳೇ ಉಚ್ಚರಿಸುವಂತ ಶ್ಲೋಕ ಕಾಲಾಯ ತಸ್ಮೈ ನಮಃ. ಪರಶಿವನ ಉರಿ ಕಣ್ಣಿನ ಉರಿಯಿಂದ ತನ್ನ ತಲೆಯನ್ನ ಕಳೆದುಕೊಂಡು ಮತ್ತೆ ತನ್ನ ತಲೆಯನ್ನ ಮರಳಿ ಪಡೆದು ಉದ್ಭವಿಸಿದ ಓ ಶಿವ ಸಂಭೂತ ಅಗ್ರಜ. ಹಾಗೆಯೇ ಈ ಊರಿನ ಹೆಮ್ಮೆಯ ಸಿರಿವಂತನ ವಂಶೋದ್ಧಾರಕನಾಗಿ ಉದ್ಭವಿಸಿದ್ದಾನೆ ಈ ರಾ. ಈ ದೊರೆಯಲ್ಲಿ ಚಂಬದಂತೆ ಮೆರೆದು ದರ್ಪದಿಂದ ಗುರುಕುಲಾಧೀಪ ದುರ್ಯೋಧನಂತೆ ಸಿಗೆ ಬಿದ್ದು ತನಗೆ ಇಷ್ಟ ಅಂತ ಗೊತ್ತಾಯ್ತು ಅಂತಂದ್ರೆ ತಲೆ ಉರುಳಿ ಅದನ್ನು ಸರಿನೇ ಅದನ್ನು ಕಬಳಿಸಿಕೊಳ್ಳದೆ ಈ ಜಲದಂಕಮಲ್ಲ ಆದಿರಾಜನ ಕೆಪಾಸಿಟಿ. ಕಂಡದ್ದು ಮೋಹಿಸೋದು ಕಾಮ, ಕಂಡದ್ದು ಸಿಗದಿದ್ದಾಗ ಉಂಟಾಗುವುದೇ ಕ್ರೋಧ. ದೊರೆತದ್ದು ಮತ್ತು ಬೇಕು ಬೇಕು ಎಂದೆನಿಸುವುದೇ ಲೋಭ. ದೊರೆತದ್ದು ಕೈಗೆ ಸಿಗದಿದ್ದಾಗ ಆಗುವುದೇ ಮತ್ಸರ. ದೊರೆತದ್ದು ಕೈ ಬಿಟ್ಟು ಹೋಗಬಾರದೆಂದ ಅದರ ಬಗ್ಗೆ ವಿಚಾರ ಮಾಡೋದೇ ಮೋಹ. ಕೈ ಬಿಟ್ಟು ಹೋಗದೆ ತನ್ನ ಬಳಿ ಇದೆ ಅಂತ ಮಾತ್ರಕ್ಕೆ ತನ್ನಲ್ಲಿದೆ ಅನ್ನೋ ಚಂಬದಿಂದ ಮೆರೆಯೋದೆ ಮೋಧ. ತನ್ನಲ್ಲಿರುವುದು ಇನ್ನೊಬ್ಬನಲ್ಲಿದೆ ಅಂತ ಉಂಟಾಗುವುದೇ ಮತ್ಸರ. ಈ ಆದಿರಾಜನ ವಿಚಾರವೇ ಸ್ಪೆಷಾಲಿಟಿ. ಅಂದು ವಿಶ್ವಾಮಿತ್ರ ಮಹರ್ಷಿಯಾಗಲು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ, ಅದು ರೋಚಕವಾದಂತ ಕಥೆ. ಹಾಗೇನೆ ರೋಚಕ. ಈ ಆದಿರಾಜನ ಬದುಕಿನ ಪಯಣದಲ್ಲಿ ಭೂತ ಕಾಲವನ್ನ ತೊರೆದು ವರ್ತಮಾನದ ಕರ್ಮವನ್ನ ಬದಿಗಿಟ್ಟು ನನ್ನ ಭವಿಷ್ಯತ್ತಿನ ಜೀವನ ಉಜ್ವಲವಾಗಬೇಕು ಅಂತಂದ್ರೆ ನನಗೆ ಬೇಕು ಹಣ, ಹೆಣ್ಣ, ಜೊತೆಗೆ ಹೆಣ್ಣು ಬೇಕು. ಅದಕ್ಕಂತಾನೆ ನಾನು ಈ ಊರಿನ ಅಪ್ಸರೆ ಭೂಗತ ಲೋಕದಲ್ಲಿ ಹುಟ್ಟಿರುವಂತ ಸುರ ಸುಂದರಿ ದೀಪಾಳನ್ನ ಮೋಹಿಸಿದೆ. ನನ್ನ ಪ್ರೀತಿಯೇ ನಿಜವೆಂದು ನಂಬಿ ತನ್ನ ಸರ್ವಸ್ವವನ್ನೇ ದಾರಿ ಎರ್ಬಿಟ್ಲು. ದೀಪ, ಈಗ ನೀನು ನಾನುಂಡು ಬಿಟ್ಟ ಎಲೆ.
ನನ್ನ ಜೀವನವನ್ನ ಭದ್ರಪಡಿಸಿಕೊಳ್ಬೇಕು ಅಂತಂದ್ರೆ ಈ ದೀಪಾಳನ್ನ ದೂರ ಮಾಡಿ ಆ ಗರ್ಭ ಶ್ರೀಮಂತ ಚಲುವೆಯನ್ನ ಮದುವೆಯಾಗಲೇಬೇಕು. ನನ್ನ ಜೀವನವನ್ನ ಭದ್ರ ಬುನಾದಿಯಾಗಿ ಮಾಡಿಸಿಕೊಳ್ಳಲೇಬೇಕು. ನನ್ನ ಮನದರಗಿನ ದೀಪ ಇತ್ತ ಕಡೆನೇ ಬರ್ತಾ ಇದೆ. ಇದೇ ಸಮಯವನ್ನ ಹೂಡಿ ಅವಳಿಂದ ಹೇಗಾದರೂ ಮಾಡಿ ದೂರ ಆಗಲೇಬೇಕು. ಸಾರಿ ರಾಜ, ನಿನ್ನೆ ಕಾಲ್ ರಿಸೀವ್ ಮಾಡಿಲ್ಲ ಅಂತ ನಿನಗೆ ಕೋಪ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ನೀನು ಅಂದ್ಕೊಳ್ತಾರ ಏನೂ ಇಲ್ಲ. ನೀನೇ ನನ್ನ ಜೀವ, ನೀನೇ ನನ್ನ ಸರ್ವಸ್ವ. ಆದರೂ ನಿನಗೆ ಯಾಕೆ ಅನುಮಾನ ಅಂತ? ನಿನ್ನೆನೇ ಗೊತ್ತಾಯ್ತಲ್ಲ ನೀನೆಂಥವಳು ಏನು ಅಂತ. ಆ ನಿನ್ನ ಫೋನಿನ ಪ್ರಣಯ ಪ್ರಸಂಗ ಅದೆಷ್ಟು ಜನಕ್ಕೆ ಸೆರಗಾಸಿದ್ಯೋ ಏನೋ. ನೀನೊಬ್ಳು ಕಾಟಗಿದ್ದೆ ಅಂತ ನಾನು ನಿನ್ನೆನೇ ತಿಳ್ಕೊಂಡ್ಬಿಟ್ಟೆ. ಅದಕ್ಕೆ ದೀಪ, ನಿನ್ನಲ್ಲಿ ನಾವು ಹೇಳೋದಿಷ್ಟೇ, ಇನ್ನು ಮೇಲಿಂದ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಅದಿ, ನನ್ನ ಜೊತೆ ಮಾತನಾಡದೆ ಅದೇನು ಆಲೋಚನೆ ಮಾಡ್ತಾ ಇದೀಯ? ದೀಪ, ನಾನಾಗ್ಲೇ ಹೇಳ್ದಾಗೆ ನೀನು ನಿನ್ನೆ ಫೋನಿನಲ್ಲಿ ಮಾತಾಡ್ತಾ ಇದೆಯಲ್ಲ, ಆ ವಿಷಯ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನೀನೆಂತ ಕಾಟಗಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇ ರಾಜ್, ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ಅಲ್ಲ, ನಿನ್ನೆ ನಾನು ಫೋನ್ನಲ್ಲಿ ಮಾತನಾಡಿದ್ದು ನಿಜಾನೇ, ಆದರೆ ನೀವು ಅಂದುಕೊಂಡಂತೆ ಅಲ್ಲ. ಅವನು ನನ್ನ ಹೈಸ್ಕೂಲ್ ಫ್ರೆಂಡ್ ನರೇಶ್ ಅಂತ. ಬಹಳ ದಿನಗಳ ನಂತರ ನನ್ನ ಗೆಳತಿ ಭಾರತಿ ಸಿಕ್ಕಿದ್ಲಂತೆ. ಅವಳ ಹತ್ರ ನಂಬರ್ ಇಸ್ಕೊಂಡು ಫೋನ್ ಮಾಡ್ತಿದ್ದ. ಅವನ ಜೊತೆ ಮಾತನಾಡಿದ್ದು ನಾನು ನಿಜಾನೇ, ಆದರೆ ಹುಚ್ಚು ಬಾಯ್, ಇಂದು ಹೈಸ್ಕೂಲ್ ಫ್ರೆಂಡು, ನಾಳೆ ಕಾಲೇಜ್ ಫ್ರೆಂಡು, ಮತ್ತೊಂದು ದಿನ ಇನ್ಯಾವುದೇ ಫ್ರೆಂಡು. ಹೀಗೆ ಹೀಗೆ ನನಗೆ ಸೆರಗಾಸಿದ ಹಾಗೆ ಎಷ್ಟು ಜನಕ್ಕೆ ಸೆರಗಾಸಿದ್ಯಾ ಹಾದರಗಿತ್ತೆ. ಆದಿರಾಜ್, ಈ ಮಾತನ್ನ ನೀನು ಮಾತನಾಡದೆ ಬೇರೆ ಯಾರಾದರೂ ಮಾತನಾಡಿದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿ ತೆಗೆದುಕೊಂಡು ಕೆನ್ನೆಗೆ ಬಾರಿಸ್ಬಿಡ್ತಾ ಇದ್ದೆ. ಆದರೆ ನೀನೇ ನನ್ನ ಜೀವ, ನೀನೇ ನನ್ನ ಉಸಿರು, ನೀನೇ ನನ್ನ ಸರ್ವಸ್ವ ಅಂತ ನನ್ನ ಸರ್ವಸ್ವವನ್ನು ನಿನಗೆ ತ್ಯಾಗ ಮಾಡಿದ್ದೇನಲ್ವೋ. ಯಾಕೆ ಈ ರೀತಿ ಮಾತನಾಡ್ತಾ ಇದೀಯಾ? ನಾನು ಯಾವತ್ತೂ ಅಂಥವಳಲ್ಲ. ನೋಡು, ನಾನು ಅಂಥ ಸಂದರ್ಭ ಬಂದರೆ ನನ್ನ ಜೀವ ಕಳ್ಕೊಳ್ತೀನಿ ಹೊರತು ಅಂಥ ಹೊಲಸ್ತನ ಯಾವತ್ತೂ ಮಾಡೋದಿಲ್ಲ. ನೋಡು ಆದಿ, ನೀನು ನನ್ನನ್ನು ನಂಬಲೇಬೇಕು. ಅದೇ ನೀನು ನನ್ನನ್ನು ನಂಬಲೇಬೇಕು. ಏನು? ನಾನು ನಿನ್ನನ್ನು ನಂಬಬೇಕ? ಅದೆಂದಿಗೂ ಸಾಧ್ಯವಿಲ್ಲ ದೀಪ, ಅದೆಂದಿಗೂ ಸಾಧ್ಯವಿಲ್ಲ. ಯಾಕಾದಿ? ಯಾಕೆ ಸಾಧ್ಯ ಇಲ್ಲ? ನೀನು ನನ್ನನ್ನು ನಂಬಲೇಬೇಕು. ನೀನೊಬ್ಬ ದೊಡ್ಡ ಕುಡುಕ ಅಂತ ಗೊತ್ತಿದ್ರು ಅದನ್ನೆಲ್ಲ ವಿಚಾರ ಮಾಡದೆ ನಾನು ನನ್ನ ಜೀವಕ್ಕೆ ಜೀವ ಕೊಟ್ಟು ನಿನ್ನನ್ನು ಪ್ರೀತಿ ಮಾಡಲಿಲ್ವೇ? ನೀನೇ ನನ್ನ ಸರ್ವಸ್ವ ಅಂತ ತಿಳಿದುಕೊಳ್ಳಿಲ್ವೇ? ಇಷ್ಟೆಲ್ಲ ಗೊತ್ತಿದ್ರು ನೀನು ನನ್ನನ್ನು ನಂಬೋದಿಲ್ವೇ? ನೀನು ನನ್ನ ನಂಬಲೇಬೇಕು. ನನ್ನನ್ನು ತಿರಸ್ಕಾರ ಮಾಡಬಾರ್ದು. ಸಾಕು ಮಾಡು ನಿನ್ನ ಉಪದೇಶದ ಮಾತುಗಳನ್ನ. ನಿನ್ನ ಮಾತನ್ನ ಕೇಳೋದಕ್ಕೆ ನಾನೇನು ಚಿಕ್ಕ ಬಾಲಕನಲ್ಲ. ಏನಂದೆ ನೀನು? ನಾನು ಕುಡುಕ, ಮೋಸಗಾರ. ಹೌದೇ? ನಾನು ಕುಡುಕನೇ, ಮೋಸಗಾರನೇ. ಅಂದು ನೀನು ನನಗೆ ಶೀಲವನ್ನು ಒಪ್ಪಿಸಬೇಕಾದ್ರೆ ಗೊತ್ತಾಗಬೇಕಾಗಿತ್ತು ಆ ನಿನ್ನ ಬುದ್ಧಿಗೆ ನಾನು ಮೋಸಗಾರನಾ ಇಲ್ಲ ಕುಡುಕನಾ ಅಂತ. ಆಗ ನಿನ್ನ ಬುದ್ಧಿ ಹೇಗಿತ್ತು ಗೊತ್ತೇ? ಎಲ್ಲರಿಗೂ ಸೆರಗಾಸಿದ ಹಾಗೆ ಅದರಲ್ಲಿ ನಾನು ಒಬ್ಬ ಅಂತ ನೀನು ವಿಚಾರ ಮಾಡಿದ್ದೆ. ಅದಕ್ಕೆ ನಿನ್ನ ಬುದ್ಧಿ ಓಡಲಿಲ್ಲ. ಈಗ ಹೇಳ್ತಿದ್ದೀನಿ ಕೇಳು, ಇನ್ನು ಮೇಲಿಂದ ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. ನಿನ್ನಿಲ್ಲೇ ನೋಡ್ತಾ ಇದ್ರೆ ಕೊಂದು ಬಿಡಬೇಕು ಅನ್ಸ್ತಾ ಇದೆ. ನೋಡು, ಒಂದು ಕ್ಷಣ ನಿಲ್ಬೇಡ, ಹೊರಟೋಗು. ಈ ಸಮಾಜದಲ್ಲಿ ಎಲ್ಲಿಯಾದ್ರೂ ಸೂಳೆಗಾರಿಕೆ ಮಾಡಿ ಜೀವನವನ್ನ ಸಾಗಿಸು.
ಇನ್ನು ಮುಂದೆ ನನ್ನ ಜೀವನದಲ್ಲಿ ಪ್ರವೇಶ ಮಾಡಬೇಡ ನೀನು. ಲಾಸ್ಟ್ ವಾರ್ನಿಂಗ್. ಅದೇ ನಿಲ್ಲು, ಅದೇ ನಿಲ್ಲು, ನನ್ನನ್ನು ಬಿಟ್ಟು ಹೋಗ್ಬೇಡ ಅದೇ. ಅಯ್ಯೋ ದೇವ್ರೆ, ನನ್ನ ಪವಿತ್ರವಾದ ಪ್ರೀತಿಯ ಮೇಲೆ ಯಾರ ಕಟ್ಟ ಕಣ್ಣು ಬಿತ್ತು ಅಂತ ನನಗೆ ಗೊತ್ತೇ ಆಗಲಿಲ್ಲ. ನನ್ನ ಹೆತ್ತ ತಂದೆ ತಾಯಿ ಇವನೊಬ್ಬ ಕುಡುಕ, ಮೋಸಗಾರ, ಅವನನ್ನು ನಂಬಬೇಡ ಅಂತ ಹೇಳಿದ್ರು. ನಿನ್ನನ್ನ ಹುಚ್ಚಿ ಹಾಕಿ ಪ್ರೀತಿ ಮಾಡಿಬಿಟ್ನಲ್ಲೋ. ಯಾಕೋ ನನ್ನನ್ನು ನಂಬಿ ದ್ರೋಹ ಮಾಡಿಬಿಟ್ಟೆ. ಈ ಸಮಾಜದಲ್ಲಿ ತಂದೆ ತಾಯಿಗೆ ಒಳ್ಳೆ ಮಗಳಾಗಲಿಲ್ಲ, ನಿನಗೆ ಒಳ್ಳೆ ಪ್ರೇಯಸಿನೂ ಆಗಲಿಲ್ಲ. ನಿನ್ನನ್ನು ನಂಬಿದ್ದಕ್ಕೆ ನೀನು ನನಗೆ ಕೊಟ್ಟ ಪಟ್ಟ ವೇಷೆ ಪಟ್ಟ ಕಟ್ಕೊಂಡು ಈ ಸಮಾಜದಲ್ಲಿ ನಾನು ಹೇಗೋ ಬದುಕಲಿ? ಇಲ್ಲ ಇಲ್ಲ, ನಾನು ಬದುಕಬಾರ್ದು, ನಾನು ಸಾಯ್ಬೇಕು. ಹೌದು, ನನ್ನ ತಾಯಿಯನ್ನು ಈ ಸಮಾಜದಲ್ಲಿ ಬದುಕಬಾರ್ದು. ಹೌದು, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು. ನಿಲ್ಲು, ನಾನು ನಿನ್ನ ಮನಸ್ಸು. ಜೀವನದಲ್ಲಿ ಎಲ್ಲದಕ್ಕೂ ಸಾವೇ ಉತ್ತರವಲ್ಲ. ನಿನ್ನ ಪ್ರೀತಿ ನಿನಗೆ ಮುಳುವಾದರೆ ಏನಾಯ್ತು? ಆ ಮೂರ್ಖ ಪ್ರೇಮಿ ನಿನ್ನಿಂದ ದೂರವಾದರೆ ಏನಾಯ್ತು? ನಿನ್ನ ಅಪ್ಪ ಅಮ್ಮ ನಿನ್ನ ತಿರಸ್ಕರಿದರೇನು? ಈ ಸಮಾಜದಲ್ಲಿ ಬದುಕಲಿಕ್ಕೆ ಹಲವಾರು ದಾರಿಗಳಿವೆ. ಯಾಕೆ ನಿನ್ನಂತೆ ಪ್ರೇಮ ವಂಚಿತರಾದವರಿಗೆ ನೀನೊಬ್ಬಳು ದಾರಿದೀಪವಾಗಿ ಯಾಕೆ ಬದುಕಬಾರ್ದು? ಬದುಕಿ ಯಾಕೆ ಸಾಧಿಸಬಾರ್ದು? ದೀಪ, ಆದಿರಾಜನಂತೆ ಎಲ್ಲರೂ ದುಷ್ಟರೇ ಇರುವುದಿಲ್ಲ. ಈ ಸಮಾಜದಲ್ಲಿ ನಿನ್ನ ಬಾಳಿನಲ್ಲಿ ಒಬ್ಬ ದೇವಮಾನವ ಸಿಗಬಹುದು. ವಿಚಾರ ಮಾಡು ದೀಪ, ವಿಚಾರ ಮಾಡು. ಹೌದು, ನಾನು ಬದುಕಲೇಬೇಕು. ನನ್ನ ಪ್ರೀತಿನ ತಿರಸ್ಕಾರ ಮಾಡಿದ ಈ ಆದಿರಾಜನ ಮುಂದೆ ನಾನು ಮಹಾರಾಣಿಯಾಗಿ ಮೆರಿಬೇಕು. ದೇವರು ಕೊಟ್ಟಿರುವ ಈ ಮನುಷ್ಯ ಜನ್ಮದಲ್ಲಿ ನಾನು ಏನಾದರೂ ಸಾಧನೆನ ಮಾಡಲೇಬೇಕು. ಹೌದು, ನಾನು ಏನಾದರೂ ಸಾಧನೆನ ಮಾಡಲೇಬೇಕು. ಸಹಬಾಸ್, ಮೆಚ್ಚಿದೆ ನಮ್ಮ ಈ ನಿನ್ನ ನಿರ್ಧಾರಕ್ಕೆ. ವೆರಿ ಗುಡ್ ಡಿಸಿಷನ್ ಮಿಸ್ ದೀಪಾರವರೇ. ಇದೇನು ನೀವು ನನ್ನ ಹೆಸರು ಕರೀತಾ ಇದ್ದೀರಾ? ನನ್ನಿಂದ ನಾನು ಈ ಊರಿನ ಹೈಸ್ಕೂಲಿಗೆ ಹೊಸದಾಗಿ ಬಂದ ಮೇಷ್ಟ್ರು ದಿಗಂತ ಅಂತ ನನ್ನ ಹೆಸರು. ನಿಮ್ಮಿಬ್ಬರ ವಾದ ವಿವಾದಗಳನ್ನು ದೂರದಲ್ಲೇ ನಿಂತು ಕೇಳುತ್ತಿದ್ದೆ. ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ. ಮರೆತು ಬಿಡಿ ನಡೆದು ಹೋದ ಘಟನೆಯನ್ನ. ಹೌದು ಸರ್, ನಾನು ಅವನನ್ನ ಮನಸಾರೆ ಪ್ರೀತಿ ಮಾಡಿದ್ದೆ. ಆದರೆ ನನ್ನ ಪ್ರೀತಿ ಅವನಿಗೆ ಅರ್ಥನೇ ಆಗಲಿಲ್ಲ. ಇದು ನನ್ನ ಗ್ರಹಚಾರ ಸರ್. ಇದು ನಿಮ್ಮ ಗ್ರಹಚಾರವಲ್ಲ ಮೇಡಮ್, ಸುವಿಚಾರ. ಅಂದ್ರೆ ನಿಮ್ಮ ಮಾತಿನ ನೋಡಿ ದೀಪಾರವರೇ, ನನಗೆ ಸುದ್ದಿ ಬಳಸಿ ಮಾತನಾಡಲು ಗೊತ್ತಿಲ್ಲ. ನೀವಂದ್ರೆ ನನಗೆ ತುಂಬಾ ಇಷ್ಟ. ನೀವು ಒಪ್ಪುವುದಾದರೆ ನಾನು ನಿಮ್ಮನ್ನ ಮದುವೆಯಾಗುತ್ತೇನೆ. ಇದೇನು ಸರ್, ನಾನು ಸರ್ವಸ್ವವನ್ನು ಕಳೆದುಕೊಂಡಿದ್ದೀನಿ. ನನ್ನಂತವಳನ್ನ ನೀವು ಮದುವೆ ಆಗ್ತೀರಾ ಸರ್? ನೋಡಿ ದೀಪಾರವರೇ, ಪ್ರೀತಿಯಲ್ಲಿ ವಂಚಿತರಾದವರಿಗೆ ಮತ್ತೆ ಪ್ರೀತಿ ಸಿಕ್ಕಾಗ ಮರುಭೂಮಿಯಲ್ಲಿ ನೀರು ಸಿಕ್ಕಂತೆ ತುಂಬಾ ಖುಷಿಯಿಂದ ಬಾಳುತ್ತಾರೆ. ನೀವು ನನ್ನನ್ನ ಚೆನ್ನಾಗಿ ನೋಡಿಕೊಳ್ಳುವಿರಿ ಅನ್ನೋ ನಂಬಿಕೆ ನನಗಿದೆ. ನಾನು ನಿಮ್ಮನ್ನ ಮನಸ್ಫೂರ್ತಿಯಾಗಿ ಒಪ್ಪಿದ್ದೇನೆ. ಐ ಲವ್ ಯು ದೀಪಾ, ಐ ಲವ್ ಯು. ಆಗಲಿ ಸರ್, ನಿಮ್ಮ ನಂಬಿಕೆಯನ್ನ ಕೊನೆವರೆಗೂ ಉಳಿಸ್ಕೊಂಡು ನಿಮ್ಮ ಬಾಳ ಸಂಗಾತಿಯಾಗಿ ಬಾಳ್ತೀನಿ. ಐ ಲವ್ ಯು ಟು ಸರ್, ಐ ಲವ್ ಯು. ಹಾಗಿದ್ರೆ ಸರ್ ಅನ್ನೋದನ್ನ ಬಿಟ್ಟು ದಿಗಂತ ಅಂತ ಕರಿಬೋದಲ್ವಾ? ಹಾಗೆ ಇನ್ನೊಂದು ವಿಷಯ, ನನಗೂ ಕೂಡ ನನ್ನವರಂತ ಯಾರೂ ಇಲ್ಲ. ಹಾಗಾಗಿ ನಾನು ಈಗಲೇ ಈ ಪ್ರಕೃತಿಯ ಸೌಂದರ್ಯದ ಮಡಿಲಲ್ಲೇ ನಿಮ್ಮನ್ನ ಮದುವೆ ಆಗ್ತೇನೆ. ಒಂದೇ ಒಂದು ಕ್ಷಣ ಬಂದೆ ದೀಪ. ದೀಪಾರವರೇ ನೋಡಿ, ನಾನು ಈ ಪ್ರಕೃತಿಯ ಸಾಕ್ಷಿಯಾಗಿ ನಿಮಗೆ ತಾಳಿಯನ್ನ ಕಟ್ತಾ ಇದ್ದೇನೆ.
ನಿಮ್ಮ ಒಂದು ಕಂಠದಿಂದ ಸುಮಧುರವಾದ ಒಂದು ಹಾಡನ್ನು ಹಾಡ್ಬೋದಲ್ವಾ? ಆಗ್ಲಿ, ನಿಮ್ಮ ಸಂತೋಷನೇ ನನ್ನ ಸಂತೋಷ.
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಾಮ್ಯ ಸೃಜನಾಮ್ಯಹಂ ತದಾತ್ಮಾದಾಂ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದು ಅರ್ಥ ಏನು ಅಂತ ಗೊತ್ತಾ? ಜಗದಲ್ಲಿ ಅನ್ಯಾಯ ಅಧರ್ಮಗಳು ತಾಂಡವಾಡ್ತಾ ಇರಬೇಕಾದ್ರೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬಂದೇ ಬರ್ತಾನಂತೆ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ. ಅಂದಾಗ ದೇವರು ಹುಟ್ಟೋದಂತಂದ್ರೆ ಇಲ್ಲಿ ನಮ್ಮಂತ ಕಾಳಧನಿಕರನ್ನ ಮೊಟ್ಟ ಹಾಕೋದಂತಂದ್ರೆ ಸೇಡು ಸೇಡು. ಈ ಪುಟದಲ್ಲೂ ದುರಂತತೆಯ ಸೇಡು. ಅಂದು ಶಿವರಾಮ ತನ್ನ ರಾಜಕೀಯವನ್ನ ಭದ್ರಪಡಿಸಿಕೊಳ್ಳೋದಕ್ಕೋಸ್ಕರ ನನ್ನ ತಂದೆಯನ್ನ ಕೊಲೆ ಮಾಡಿದ. ಅದಕ್ಕಾಗಿ ನನ್ನ ತಂದೆ ನನ್ನನ್ನ ಬಚ್ಚಿಟ್ಟು ಕಾಯ್ದ ಕಬ್ಬಿಣ ಸಲಾಕೆಯಿಂದ ಬರೆದು ಹೋದ ಸೇಡೆಂಬುದಾವಾಗ್ನಿಯನ್ನ ಅದೇ ಸೇಡಿಗಾಗಿ ನನ್ನ ತಂದೆಗೆ ದೊರಕಿದ್ದ ರಾಜಕೀಯ ಪಟ್ಟ ನನಗೆ ದೊರಕಬೇಕು ಅಂತ ಆ MLA ಶಿವರಾಮನನ್ನ ಕೊಂದು ಬಿಟ್ಟೆ. ಅದಕ್ಕಾಗಿ ನಾನು ಇಂದು ಜೀವನದಲ್ಲಿ ಭದ್ರ ಬುನಾದಿಯಾಗಿ ನಿಂತಿದ್ದೇನೆ. ಸಕಲ ಐಶ್ವರ್ಯವನ್ನ ಹೊಂದಬೇಕು ಅಂತ ಸಿರಿವಂತರ ಮನೆಗೆ ಕನ್ನ ಹಾಕಲು ಹೊರಟೆ. ಅಂದು ನನ್ನ ಸಿರಿವಂತಿಕೆಯನ್ನ ಭದ್ರಪಡಿಸಿಕೊಳ್ಳೋಕ್ಕೋಸ್ಕರ ಆ ಮನೋಹರ ಮತ್ತು ಲಕ್ಷ್ಮಿಯ ಮನೆಗೆ ದಾಳಿ ಇಟ್ಟೆ. ಅವರನ್ನ ಅಡ್ಡಡ್ಡ ಮಲಗಿಸಿ ಸ್ಮಶಾನ ಯಾತ್ರೆಗೆ ಕಳಿಸಿಕೊಟ್ಟೆ. ಅವರ ಮನೆಯಿಂದ ಬರಬೇಕಾದರೆ ಆ ಮನೆಯ ಆಸ್ತಿ ಸಂಪತ್ತನ್ನೆಲ್ಲ ದೋಚಿಕೊಂಡು ಬರುವಾಗ ನನಗೆ ಗೊತ್ತಾಗಿದ್ದು ಒಂದೇ ಒಂದು ವಿಷಯ ಏನು ಅಂತಂದ್ರೆ ಆ ಮನೆಯ ಆಸ್ತಿಯೆಲ್ಲ ಅವರ ಹೆಸರಿಗಿಲ್ಲ, ಅವಳ ಮಗಳ ಹೆಸರಿಗಿದೆ ಅಂತ. ಅದಕ್ಕಾಗಿ ಮಂಚದ ಮೇಲೆ ಮಲಗಿದ್ದ ಆ ಮಗುವನ್ನ ಎತ್ತಿಕೊಂಡು ಬರಬೇಕಾದರೆ ಮಾಡಿದ ಒಂದೇ ಒಂದು ತಪ್ಪು ಅಂತಂದ್ರೆ ಆ ನನ್ನ ಬಡ್ಡಿ ಮಗ ದಿಗಂತ ನನ್ನ ಕಣ್ಣಿಗೆ ಬಿದ್ದು ಬಿಟ್ಟ. ನಾ ಮಾಡಿದ ಕೊಲೆಯನ್ನೆಲ್ಲ ನೋಡಿದ ಪ್ರತ್ಯಕ್ಷ ಸಾಕ್ಷಿಯಾಗಿಬಿಟ್ಟ ದಿಗಂತ. ಮಗನೇ ದಿಗಂತ, ನಿನ್ನನ್ನ ಬಿಡಲ್ಲ ಕಣೋ. ನನ್ನ ಜೀವನದಲ್ಲಿ ಮುಳ್ಳಾಗ್ತೀಯ ಅಂತಂದ್ರೆ ನಿನ್ನನ್ನ ಖಂಡಿತವಾಗಿ ಬಿಡೋದಿಲ್ಲ. ಬರುವೆ ಮಗನೇ, ನಿನ್ನ ಸುಖ ಸಂಸಾರದಲ್ಲಿ ಸ್ವಾಮಿ ಅಲೆಯನ್ನ ಎಪ್ಪಿಸಲು. ಈ ಆಧಿರಾ ಇವನು ಎಂಟ್ರಿ ಕೊಟ್ಟ ಅಂತಂದ್ರೆ ಅಲ್ಲಿ ನಡೆಯುವುದು ಸುಖದ ನಾಂದಿ. ಒಂದೊಮ್ಮೆ ಈ ಆದಿರಾಜನಿಗೆ ಎದುರಾಗಿ ನಿಂತರೆ
ಅಲ್ಲಿ